ಜೀವಜಲ ಜೀವಾಮೃತ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ದಿನದಿಂದ ದಿನಕ್ಕೆ ಇದು ಜಾಸ್ತಿ ಆಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಲ್ಲ. ದಿನೇ ದಿನೇ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗ್ತಾ ಇದೆ. ಕಾವೇರಿ ನೀರು ಸಿಗದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕಾವೇರಿ ನೀರನ್ನು ಹಿಡಿದಿಟ್ಟುಕೊಳ್ಳಲು ಜನ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ರಿಯಾಲಿಟಿ ಚೆಕ್, ಮೆಗಾ ರಿಯಾಲಿಟಿ ಚೆಕ್. ಬೆಂಗಳೂರಿನಲ್ಲಿ ವಾಟರ್ ಎಮರ್ಜೆನ್ಸಿ ಯಾವ ರೀತಿ ಇದೆ, ಜನ ಏನು ಹೇಳ್ತಾ ಇದ್ದಾರೆ, ಪಿನ್ ಟು ಪಿನ್ ಮಾಹಿತಿಯನ್ನು ಪಬ್ಲಿಕ್ ಟಿವಿ ಕೊಡ್ತಾ ಇದೆ. ಕಚೇರಿ, ಕಂಪನಿ, ಕಾರ್ಖಾನೆ, ದೇವಸ್ಥಾನಗಳಿಗೂ ಕೂಡ ನೀರಿನ ಅಭಾವದ ಬಿಸಿ ತಟ್ಟಿದೆ. ಕೆಟ್ಟು ನಿಂತಿದ್ದಾವೆ ಶುದ್ಧ ನೀರಿನ ಘಟಕಗಳು ಬೆಂಗಳೂರಿನ ಹಲವು ಕಡೆ. ಬೋರ್ವೆಲ್ ಮೂಲಕ ಟ್ಯಾಂಕರ್ ಅನ್ನು ತುಂಬಿಸಿ ನೀರನ್ನು ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಜಲಕಂಟಕದ ಕುರಿತಂತೆ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಯಾವ್ಯಾವ ಭಾಗದಲ್ಲಿ ಜಲಕ್ಷಾಮ ಉಂಟಾಗಿದೆ, ಜನರ ಸಮಸ್ಯೆ ಏನು, ಜನರ ಸಮಸ್ಯೆಗೆ ಧ್ವನಿಯಾಗುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇರುವಂತಹದ್ದು. ಕಳೆದೊಂದು ವಾರದಿಂದ ಮೆಗಾ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಅಧಿಕಾರಿಗಳ ಕಣ್ಣನ್ನು ತೆರೆಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಯಾವ್ಯಾವ ಭಾಗದಲ್ಲಿ ಜಲಕ್ಷಾಮ ಉಂಟಾಗಿದೆ, ಅಲ್ಲಿನ ಜನರು ಏನು ಹೇಳ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಹನಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನ ಹನಿ ನೀರನ್ನು ಪಡೆಯೋದಕ್ಕೂ ಕೂಡ ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸದ್ಯ ಈಗಾಗಲೇ ಆರಂಭ ಆಗೋಗಿದೆ. ನಾನೀಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಸಂದ್ರ ವಾರ್ಡ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಮಲ್ಸಂದ್ರ ವಾರ್ಡ್ನ ಕುಡಿಯುವ ನೀರಿನ ಘಟಕದ ಮುಂಭಾಗದಲ್ಲಿದ್ದೇನೆ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಕ್ಯಾನ್ ನೀರನ್ನು ಹಿಡಿಬೇಕಾದ್ರೆ ಇಲ್ಲಿ ಬಂದು ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತ್ಕೊಳ್ಬೇಕಾದಂಥ ಸ್ಥಿತಿ. ಒಂದು ಕಡೆ ಸರಿಯಾದ ನೀರಿನ ಪೂರೈಕೆ ಆಗ್ತಾ ಇಲ್ಲ. ಕಾರಣ ಅಂತರ್ಜಲ ಮಟ್ಟ ಕಂಪ್ಲೀಟ್ ಆಗಿ ಕುಸಿತಿರುವಂಥ ಕಾರಣಕ್ಕಾಗಿ ಬೇಸಿಗೆಯಲ್ಲಿ ಈ ಪ್ರಮಾಣದ ಎಫೆಕ್ಟ್ ಈ ಭಾಗದ ಜನರನ್ನು ತಟ್ತಾ ಇದೆ. ಮತ್ತೊಂದು ಕಡೆ ನೀರು ಕರೆಂಟ್ ಬರ್ತಾ ಇಲ್ಲ, ಕರೆಂಟು ಸರಿಯಾಗಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಈ ಭಾಗದ ಜನ ಈ ಕ್ಯೂನಲ್ಲಿ ಕಾದು ನಿಂತು ನೀರನ್ನು ಹಿಡಿಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಳೆದ ಒಂದೂವರೆ ತಿಂಗಳಿಂದ ಈ ಭಾಗದಲ್ಲಿ ಇದೇ ಪರಿಸ್ಥಿತಿ. ಈ ಭಾಗ ಮಾತ್ರ ಅಲ್ಲ, ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಪಬ್ಲಿಕ್ ಟಿವಿ ಬೆಂಗಳೂರಿನ ಮೂಲೆಯಲ್ಲಿ ನೀರಿನ ಅಭಾವದ ಕಂಪ್ಲೀಟ್ ರಿಯಾಲಿಟಿ ಚೆಕ್ಕನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಸದ್ಯ ನಾನಿವತ್ತು ಮಲ್ಸಂದ್ರದಲ್ಲಿರುವಂಥ ಸ್ಥಿತಿಯನ್ನು ನಾನು ನಿಮಗೆ ಅದರ ಕಂಪ್ಲೀಟ್ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಕ್ಯಾನ್ ಈ ಭಾಗದಲ್ಲಿ ತುಂಬಬೇಕಾದ್ರೆ, ಅಂದರೆ ನೀರಿನ ಘಟಕದಲ್ಲಿ ಸರಿಸುಮಾರು 10 ರಿಂದ 15 ನಿಮಿಷಗಳ ಕಾಲ, ಅಂದರೆ ಆ ನೀರಿನ ಫೋರ್ಸ್ ಅಷ್ಟಿದೆ. ಜೊತೆಗೆ ಇಲ್ಲಿಗೆ ಪೂರೈಕೆ ಆಗ್ತಾ ಇರುವಂಥ ನೀರೇನಿದೆ ಅದು ಕಂಪ್ಲೀಟಾಗಿ ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಇನ್ ಟೈಮ್ಗೆ ನೀರಿನ ಘಟಕಕ್ಕೆ ನೀರು ಪೂರೈಕೆ ಆಗ್ತಾ ಇಲ್ಲ. ಪೂರೈಕೆ ಆಗದೆ ಕಾರಣಕ್ಕಾಗಿ ಬರುವಂತಹ ನೀರನ್ನು ಪಡೀಲಿಕ್ಕಾಗಿ ಬರುವಂಥ ಕ್ಯಾನನ್ನು ಹಿಡಿದು ಬರುವಂಥ ಸಾರ್ವಜನಿಕರಿಗೆ ಸರಿಯಾಗಿ ನೀರು ಸಿಗ್ತಲ್ಲ. ಇದು ಈ ಭಾಗದ ಸಮಸ್ಯೆ. ಇಲ್ಲಿನ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತಾನೆ. ಎಷ್ಟು ದಿನದಿಂದ ಸರ್ ಇದು ಸಮಸ್ಯೆ ಆಗಿರೋದು? 1.5 ತಿಂಗಳಿಂದ ಸಮಸ್ಯೆ ಆಗ್ತಾಯಿದೆ. 1.5 ತಿಂಗಳಿಂದ ನೀರು ಕಡಿಮೆ ಆಗಿಬಿಟ್ಟಿದೆ. ಮೊದಲು 2 ಇಂಚ್ ನೀರು ಬರ್ತಾಯಿತ್ತು, ಈಗ 3/4 ಇಂಚ್ ನೀರು ಬರ್ತಾಯಿದೆ. ಅದು ಅರ್ಧ ಗಂಟೆ ಬರುತ್ತೆ, ಮತ್ತು ಅರ್ಧ ಗಂಟೆ ಬರೋಲ್ಲ. ಆಫ್ ಮಾಡಬೇಕು, ಮತ್ತು ಲೋಡ್ ಮಾಡೋಕ್ಕಾಗಲ್ಲ. ಹೇಗೆ ಮತ್ತೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಯಾಕಂದರೆ ಬಂದಾಗ ಜನಕ್ಕೆ ನೀರು ಇನ್ ಟೈಮಿಗೆ ಸಿಗಲ್ಲ, ಹೇಗೆ ಅಂತ? ನೈಟ್ 2 ಗಂಟೆಗೆ ಬರ್ತೀವಿ. 2 ಗಂಟೆಗೆ ಬಂದು ಲೋಡ್ ಮಾಡ್ಕೊಂಡ್ರೆ ಬೆಳಗ್ಗೆ 6 ಗಂಟೆಯಿಂದ ಒಂದು 10 ಗಂಟೆವರೆಗೂ ಮ್ಯಾನೇಜ್ ಮಾಡ್ಬೋದು. ಸೊ 10 ಗಂಟೆ ಆದಾದಮೇಲೆ 12 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಮತ್ತೆ ನಾವು 5 ಗಂಟೆಯಿಂದ ಬಿಡ್ತಾಯಿದ್ದೀವಿ. ಇನ್ ಟೈಮ್ ಅಂದರೆ ಫುಲ್ ಟೈಮ್ ಕೊಡ್ತಾ ಇಲ್ಲ, ಇವಾಗ ಪಾರ್ಟ್ ಮಾಡಿ ಒಂದು 4 ಅವರ್ ಕೊಡ್ತಾಯಿದ್ದೀವಿ. ಅಂದರೆ ಜನ ಮಾತ್ರ ಬಂದು ಕ್ಯೂವಲ್ಲಿ ನಿಂತೇ ತೆಗೆದು ಗುಂಪು ಆಗ್ತಾನೆ ಇದೆ. ನಿಂತ್ಕೊಳ್ಳೇಬೇಕು ಸರ್. ಏನಕ್ಕೆ ಅಂದರೆ ಅಟ್ ಎ ಟೈಮಲ್ಲಿ ಲೋಡ್ ಆಗಲ್ಲ. ಮೊದಲು ಅಂದರೆ ಇಲ್ಲಿ ಬಿಡ್ತಾಯಿದ್ರು ಲೋಡ್ ಆಗ್ತಾ ಇರೋದು, ನೀರು ಚೆನ್ನಾಗಿತ್ತು ನಮಗೆ. ಇವಾಗ ನೀರು ಬರ್ತಾ ಇಲ್ಲ. ನೀರು ಲೋಡ್ ಆಗ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗ್ತಾಯಿದೆ, ಜನಗಳಿಗೆ ತೊಂದರೆ ಆಗ್ತಾಯಿದೆ. ಇನ್ನು ಕೆಲವರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಎಲ್ಲ ಕೆಲಸಗಳನ್ನು ಬಿಟ್ಟು ಕುಡಿಯುವ ನೀರಿಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ, ಎಷ್ಟು ಕಷ್ಟ ಆಗ್ತಾ ಇದೆ? ಕಷ್ಟನೇ ಸರ್. ನಾವೀಗ ಕೆಲಸ ಕಾರ್ಯಗಳು ಬಿಟ್ಟು 2 ಗಂಟೆ 3 ಗಂಟೆ ಟೈಮ್ ಬಂದು ಕ್ಯೂ ನಿಂತ್ಕೋಬೇಕು. ಸಿಕ್ಕಿದ್ರೆ ತೊಗೊಂಡೋಗ್ಬೇಕು, ಇಲ್ಲಾಂದರೆ ಖಾಲಿ ಕ್ಯಾನ್ ವಾಪಸ್ ತೊಗೊಂಡೋಗ್ಬೇಕು. ತುಂಬ ನೀರಿಗೆ ಅಭಾವ ಆಗಿದೆ. ದಾಸರಳ್ಳಿ ಮಲ್ಸಂದ್ರ ವಾರ್ಡಲ್ಲಿ ಇದು ಮುಂದರಾಜಣ್ಣ ಅವ್ರ ಕ್ಷೇತ್ರ. ಇದು ಮುಂದೆ ಏನು ಮಾಡಬೇಕು ಏನು ಎಲ್ಲ ನಿಮಗೆ ಅವರಿಗೆ ಬಿಟ್ಟಿದ್ದು ಅಲ್ಲ. ಈಗ ಯಾಕಂದರೆ ಬೇಸಿಗೆ ಈಗ ಆರಂಭ ಆಗ್ತಾ ಇದೆ, ಇನ್ನೂ ಕೂಡ ಕಂಪ್ಲೀಟಾಗಿ ಬೇಸಿಗೆ ಆರಂಭ ಆಗಿಲ್ಲ. ಇನ್ನೂ ಫೆಬ್ರವರಿಯಲ್ಲಿದ್ದೇವೆ ನಾವು. ಈಗಲೇ ಈ ಪ್ರಮಾಣದ ಸಂಕಷ್ಟ ಎದುರಾದರೆ ಮುಂದೆ ಹೇಗೆ? ಯಾಕಂದರೆ ನಾವು ಏಪ್ರಿಲ್ ಮೇಗೆ ಇನ್ನೂ ದೊಡ್ಡ ಮಟ್ಟದ ಬೇಸಿಗೆಯನ್ನು ಎದುರಿಸಬೇಕು. ಇನ್ನೂ ತೊಂದರೆ ಆಗುತ್ತೆ, ಇನ್ನೂ ನೀರಿಗೆ ತೊಂದರೆ ಆಗುತ್ತೆ, ಅಭಾವ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. BBMP ಅವರು ಇವಾಗಲೇ ಎಚ್ಚೆತ್ಕೊಂಡ್ರೆ ಏನೋ ಜನಗಳಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ.
ಎಚ್ಚೆತ್ಕೋಬೇಕು ಸರ್ಕಾರ. ಕಾವೇರಿ ನೀರಿನ ಕತೆ ಹೇಗಿದೆ ಸರ್? ಕಾವೇರಿ ನೀರಾದರೂ ಇನ್ ಟೈಮ್ಗೆ ಬರುತ್ತಾ? ಎಷ್ಟು ದಿನಕ್ಕೊಂದ್ಸರಿ ಬರ್ತಾ ಇದೆ? ವಾರದ ಮೇಲೆ ಒಂದು ವಾರಕ್ಕೊಂದ್ಸರಿ ಕೊಡ್ತಾವ್ರೆ ನಮಗೆಲ್ಲ. ಕಾವೇರಿ ನೀರು ಕಾವೇರಿ ನೀರು ಒಂದು ವಾರಕ್ಕೊಂದ್ಸರಿ ಕೊಡ್ತಾರೆ, ಅದು ಸರಿಯಾಗಿ ಬರ್ತಾ ಇಲ್ಲ. ಅಂದ್ರೆ ನೀವೆಲ್ಲ ಕೂಡ ಇದ್ರೆ ಈ ನೀರುಗಳ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದೀರಿ ಈಗ. ಹೌದು. ಮಲ್ಸಂದ್ರ ನೀರಿಗೆ ಇದಕ್ಕೆ ಕಾಯಿ ನೀರಿಗೆ ಡಿಫೆಂಡ್ ಆಗಿದೆ. ಓಕೆ, ಇದು